ಎಷ್ಟ್ ಚೆನ್ನಾಗಿದೆ ಅಲ್ವಾ? ಹೌದಮ್ಮ, ನಮ್ಮ ರಾಜ್ಯದ ಹೆಮ್ಮೆಯ ನದಿ ಕಾವೇರಮ್ಮ ಹೇಗೆ ಮೈ ತುಂಬಿ ಹರಿತಾ ಇದ್ದಾಳೆ ನೋಡು. ನಮ್ಮ ಕರ್ನಾಟಕದ ಜೀವ ನದಿ ಕಾವೇರಿ. ಎಂತ ಗಾಳಿ, ಎಂತ ದೃಶ್ಯ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಗಾಳಿ ಕಣ್ಣು ಕಾಣಿಸುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು ನಮ್ಗೆ. ಎಂತ ನೆಮ್ಮದಿ ಅಲ್ವೇನಮ್ಮ. ಇಂಥ ಜಾಗದಲ್ಲಿ ಕೂತ್ಕೊಂಡು ಒಂದ್ ಬೀಡಿ ಸೇದಿದ್ರೆ. ಇದಕ್ಕೆ ಅದ್ಗೆ ಈ ವೈನ್ ಕರ್ಕೊ ಬರ್ಬಾರ್ದು ಅಂದಿದ್ದು. ಅಯ್ಯೋ, ನಾನೇನು ಹೇಳಿದೆ? ಇಂಥ ಜಾಗದಲ್ಲಿ ಬೀಡಿ ಸೇದಿ ವಾತಾವರಣ ಹಾಳು ಮಾಡಬಾರ್ದು ಅಂತ ಹೇಳಕ್ ಬಂದೆ. ಅದು ತಪ್ಪೇನಾ? ಇಲ್ಲ ಅಂಕಲ್. ಮೈ ಅಂಕಲ್ಗೆ ಎಲ್ಲಿ ಹೇಗಿರ್ಬೇಕು ಅನ್ನೋದು ಗೊತ್ತು. ನೀನ್ ಸುಮ್ನೆ ಇರು. ये तो बहुत ही सुंदर है। की आवाज सुनकर इतना अच्छा लग रहा है। ಇದು ನಮ್ ಕಾವೇರಿ ನದಿ ರಿವರ್. अच्छा अच्छा। ಇಷ್ಟ ಆಯ್ತಣ್ಣ. ಇಂಥ ಪ್ಲೇಸಿಗೆ ಬರ್ದೆ ಎಷ್ಟು ದಿನ ಆಗಿತ್ತು ಗೊತ್ತಾ? ಮೇಡಮ್ ಮೂಡು ಚೆನ್ನಾಗಿದೆ. ಇವಾಗ್ಲೇ ಆ ಡೈವರ್ಸ್ ಮ್ಯಾಟರ್ನ ಡೈವರ್ಟ್ ಮಾಡಿ ಹೆಂಗಾದ್ರೂ ವರ್ಕೌಟ್ ಮಾಡ್ಕೊಡ್ಬೇಕು. ಆಗುತ್ತೆ ಅಂತಾನೆ ಈ ಪ್ಲೇಸ್ ಕರ್ಕೊಂಡ್ ಬಂದಿದ್ದೆ. ಥ್ಯಾಂಕ್ಸ್. ನೀವ್ ಹೋಗ್ಬಿಟ್ಟು ಬ್ಯಾಗ್ ಇಟ್ಬಿಟ್ಟು ಬನ್ನಿ ಹೋಗಿ. ಸರಿ ಕಣ, ಹುಷಾರ್. ಒತ್ತು ನೀನ್ ಹೋಗೋಣ. ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಕುತ್ಕೊಳ್ಳೋಣ. ಬೇಡ, ಇಲ್ಲೇ ಚೆನ್ನಾಗಿದೆ. ಅದು ನಾನ್ ನಿಮ್ ಹತ್ರ ಏನೋ ಮಾತಾಡ್ಬೇಕಿತ್ತು. ಮಾತಾಡಿ. ಅದಕ್ಕೆ ಈ ಜಾಗ ಅಷ್ಟು ಸೂಟ್ ಆಗಲ್ಲ ಅನ್ಸುತ್ತೆ. ಸರಿ, ಹಾಗಾದ್ರೆ ಆಮೇಲೆ ಮಾತಾಡಿ. ಅಲ್ಲ ಅದ್ ಇವಾಗ್ಲೇ ಏನಪ್ಪಾ ಇದು ಹಿಂಗ್ ಓಡಾಗ್ಬಿಟ್ಲು. ಬೇಡ, ಇನ್ನೊಂದ್ ಸ್ವಲ್ಪ ಹೊತ್ತು ಹೋಗ್ಲಿ, ಆಮೇಲೆ ಮಾತಾಡೋಣ. ಟೈಮ್ ನೋಡ್ಕೊಂಡು ಕರೆಕ್ಟ್ ಆಗಿ ಮಾತಾಡ್ಬೇಕು. ಏನೋ ಒಬ್ಬನೇ ನಿಂತ್ಕೊಂಡು ಗೂಬೆ ತರ ನೋಡ್ತಾ ಇದ್ಯಾ? ಅಲ್ಲಿ ನೋಡೋ ಜನಗಳು ಎಂಜಾಯ್ ಮಾಡ್ತಾ ಇರೋದನ್ನ ಅಲ್ಲಿ ನೋಡೋ ಚಂದನ. ಹೋಗಿ ಎಂಜಾಯ್ ಮಾಡೋದು. ಹೋಗ. ಇರ್ತಿದ್ದೀರಾ? ಅಷ್ಟು ಗೊತ್ತಾಗಲ್ವಾ? ಬಟ್ಟೆ ಎಲ್ಲ ಒದ್ದೆ ಆಗ್ತಿದೆ. ನಿಧಾನಕ್ಕೆ ಅಣ್ಣ. ಸುಮ್ನಿರ, ಬಂದಿರೋದೇ ಒಂದ್ ದಿನಕ್ಕೆ ಅಂತ. ಇಷ್ಟು ಬಟ್ಟೆ ನೆನೆದಿದ್ರೆ ಹೇಗೆ? ಏನಾಗಲ್ಲ ಬಿಡು. दोनों को ऐसे साथ देखकर बहुत खुश हो रहा है। हम लोग उधर जाएंगे। ನೀವೇ ಗೆದ್ರಿ. ನನ್ ಪಾಡಿಗೆ ನಾನು ಆಟ ಆಡ್ಲಾ? ಇಲ್ಲಿ ಕರ್ಕೊಂಡ್ ಬಂದಿರೋದು ಗೆಲ್ಲೋದಿಕ್ಕೆ. ವಾಪಸ್ ಹೋಗೋ ಅಷ್ಟರಲ್ಲಿ ನಿಮ್ ಮನ್ಸನ್ನ ಹೇಗ್ ಗೆಲ್ತೀನಿ ನೋಡ್ತಾ ಇದ್ದೀನಿ. ನಿಮ್ಗೆ ಈ ಜಾಗ ಪಸಂದ್ ಆಯ್ತಾ? मुझे ये जगह बहुत पसंद आई। ऐसे नजारा मुझे वहाँ देखने को नहीं मिलता। इಷ್ಟ ಆಯ್ತು। ನಿಮ್ಮೂರಲ್ಲಿ ನಿಮ್ಗೆ ಬಹುತ್ ಪಸಂದ್ ಜಾಗ ಯಾವುದು? जोधपुर जयपुर में बहुत अच्छा अच्छा प्लेसेस है। अच्छा अच्छा। हमेशा इधर आते रहते हैं क्या? ये प्लेस के आप आते रहते? ಅವಾಗ ಅವಾಗ ಬರ್ತಾ ಇರ್ತೀವಿ ಆತ. जल्दी से कन्नड़ सिखा दीजिए, वरना मुझे अर्थ ಆಗಲ್ಲ। ಕನ್ನಡ ಹೇಳ್ಕೊಡ್ಬೇಕು ಅಂತನಾ? ಹಾ ಹಾ, ಕೊಡ್ಬೇಕು. ಸರಿ, ಹೇಳ್ಕೊಡ್ತೀನಿ. ನಿಮ್ ಭಾಷೆಲಿ ಇದಕ್ಕೆ ಕ್ಯಾ ಬೋಲ್ತಾ? पानी। आप नीरा कहते हैं ना? ನೀರ ಅಲ್ಲ, ನೀರ ಅಂದ್ರೆ ನೀರಾ ಬೀರಾ ನಹಿ, ನೀರು ಮೀನ್ಸ್ ಪಾನಿ. ಪಾನಿ. ಕರೆಕ್ಟ್. ಮತ್ತು ಆ ಹುಡುಗಿಗೆ ಕನ್ನಡ ಸರಿಯಾಗಿ ಹೇಳ್ಕೊಡಕ್ ಬರಲ್ವ ನಿಂಗೆ? ಕಲ್ತ್ಕೋಬೇಕು ಅಂತ ಅಷ್ಟೊಂದು ಆಸೆ ಪಡ್ತಾ ಇದ್ದಾಳೆ. ಈಗ ತಾನೇ ಹೇಳ್ಕೊಡಕ್ ಶುರು ಮಾಡಿದೆ, ಅಷ್ಟ್ರಲ್ಲಿ ನೀವು ಬಂದ್ರಿ. ಇವಾಗ ಇಲ್ಲಿ ಕರ್ಕೊಂಡ್ ಸುಮ್ನೆ ತಪ್ಪು ಮಾಡಿದ್ವಿ ಅಣ್ಣ. हम 1978 में एक बार ಯೋ मेरा गाड़ी में लारी. ಸುಮ್ ನಿಂತ್ಕೊಳಯ್ಯ. ಇದು 2026. ನಮ್ನೆಲ್ಲ ಎಂಜಾಯ್ ಮಾಡೋದಕ್ ಬಿಡು. ನಿನ್ ಕತೆ ಪುರಾಣನೆಲ್ಲ ಆಮೇಲೆ ಹೇಳುವಂತೆ. ಹೌದಪ್ಪ, ಸುತ್ತಮುತ್ತ ಜಾಗ ತುಂಬಾ ಚೆನ್ನಾಗಿದೆ, ಹೋಗಿ ನೋಡ್ಕೊಂಡ್ ಬನ್ನಿ. ಸರಿ, ನೀವು ಎಂಜಾಯ್ ಮಾಡಿ, ನಾನು ಹಂಗೆ 290 ಹಾಕೊಂಡ್ ಬರ್ತೀನಿ. ಅಪ್ಪ, ಅಪ್ಪ ಅದೆಲ್ಲ ಬೇಡ ಇಲ್ಲಿ. ಅಪ್ಪ, ನೀನ್ ಇವ್ರಿಗೆ ಚೆನ್ನಾಗ್ ಕನ್ನಡ ಹೇಳ್ಕೊಡು. मैं कन्नड़ा में कुछ पूछना चाहती हूँ। तीनों ಕೇಳ್ಬೇಕು. ಕೇಳ್ಬೇಕು. हाँ हाँ, ಕೇಳ್ಬೇಕು. वो क्या कहते हैं? ಹೆಲ್ಪ್ ಅಂದ್ರೆ ಸಹಾಯ. हाँ, सहाय। आपके सहाय के लिए बहुत थैंक्स। घर पे थी, भैया ने आपके बारे में बहुत बताते थे। एक बार जब मम्मी की तबीयत खराब थी, एक बार मदर से हेल्थ अच्छा नहीं, अच्छा नहीं। आपने मेरे भैया को जो सहाय किया था वो मुझे पता है। ಗೊತ್ತಾಯ್ತು. आपकी वो सहाय मैं कभी भी भूल नहीं सकती। आप जैसे लोग हमें इस शहर में मिले, हमारा खुश किस्मत है। धन्यवाद। ಅಯ್ಯೋ, ಅದ್ರಲ್ಲೇನಿದೆ. ಅಮಿತ್ ಮೇರಾ ಫ್ರೆಂಡ್, ನಮ್ ತಮ್ಮನ್ ಶಾದಿಗೆಲ್ಲ ಬಂದು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸಹಾಯಕ್ಕೆ ನಾನ್ ಮಾಡಿದ್ದು ಚೋಟ ಸಹಾಯ ಅಷ್ಟೇ. ये छोटा भैया की शादी हो गया, तो आपने अभी तक शादी क्यों नहीं किया? को शादी हो गए ना, आप उनके बड़े हो, फिर भी आपने शादी क्यों नहीं किया? वो ಮೇರಾ ತಮ್ಮ ಶಾದಿ ಲವ್ ಮ್ಯಾರೇಜ್. ಆತರ ಅಂಡರ್ಸ್ಟ್ಯಾಂಡಿಂಗ್ ಲಡ್ಕಿ ಸಿಕ್ಕಿಲ್ಲ. ಅದು
हमारा ಫ್ಯಾಮಿಲಿ ಸಬ್ ಒಟ್ಟಿಗೆ ಇದೀವಿ ಅಲ್ವಾ, ಬ್ರದರ್ಸ್. ನನ್ಗೆ ಸರ್ವಸ್ವ. ಶಾದಿ ಲಡ್ಕಿ ಬರೀ ನಾನು ಹೆಂಡತಿಯಾಗಿ ಬಂದ್ರೆ ಆಗಲ್ಲ, ನನ್ನ ತಮ್ಮಂದಿರಿಗೆ ತಾಯಿಯಾಗಿ ಬರ್ಬೇಕು. ಮಾ, ಬ್ರದರ್ಸ್, ಮಾ. ಲಡ್ಕಿ ನನ್ಗಿನ್ನೂ ಸಿಕ್ಕಿಲ್ಲ, ಅದಕ್ಕೆ ಶಾದಿ ಆಗಿಲ್ಲ. मुत्तू जी, आपका दिल बहुत अच्छा है. आपको बहुत अच्छी लड़की मिलेगी. ಸರಿ ಸರಿ, ದೇವಸ್ಥಾನಕ್ಕೆ ಹೋಗೋಣವಾ? ಟೆಂಪಲ್, ಮಂದಿರ್. ಆಚೆ ಚಾನಲ್ ಇಂದ ಕಪಲ್ ಶೋ ಮಾಡ್ತಾ ಇದೀವಿ ಇವಾಗ. ನೀವಿಬ್ರು ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಈಗ ನಾನ್ ಕೇಳೋ ಪ್ರಶ್ನೆಗಳಿಗೆ ನೀವಿಬ್ರು ಉತ್ತರ ಕೊಡ್ಬೇಕು, ಓಕೆನಾ? ಈ ಕಮೆಂಟ್ಸ್ ಏನಾದ್ರು ಅವ್ರು ನೋಡಿದ್ರೆ ಪಕ್ಕಾ ಮೈಂಡ್ ಡೈವರ್ಟ್ ಆಗೋದಂತೂ ಗ್ಯಾರಂಟಿ. ಒಂದ್ ನಿಮಿಷ ಬನ್ನಿ, ಇಲ್ಲಿ ಏನು ತೋರಿಸ್ತೀನಿ. ಅಲ್ಲನ ಅದೇನಮ್ಮ ಮೊಬೈಲ್ ನೋಡ್ತಾ ಇದೆ, ಇಷ್ಟ ಚೆನ್ನಾಗಿ ನೀರ್ ಹರಿತಾ ಇದೆ, ಇದ್ರಲ್ಲಿ ಆಟ ಆಡೋದ್ ಬಿಟ್ಟು ಆ ಮೊಬೈಲ್ ಇಟ್ಕೊಂಡು ಕೂತಿದ್ಯಲ್ಲಮ್ಮ. ಅಯ್ಯಾ, ಅಂಕಲ್ ಅವ್ರ ಮೊಬೈಲ್ ಅಲ್ಲಿ ಏನೋ ತೋರಿಸ್ತೀನಿ ಅಂದ್ರು. ಇವನೇನಮ್ಮ ತೋರಿಸ್ತಾನೆ ಬದ್ನೆಕಾಯಿ. ಮೊದ್ಲು ಈ ಮೊಬೈಲ್ ಕಿತ್ಕೊಂಡು ನೀರ್ಗೆ ಎಸಿಬೇಕು, ಆಗ್ಲೇ ಎಲ್ರಿಗೂ ನೆಮ್ಮದಿ. ಏನಮ್ಮ ನೋಡ್ತೀಯಾ, ಮಲ್ಪೆ ಬೀಚಲ್ಲಿ ಹೋಗಿ ನೋಡ್ಬೇಕು. ಒಂದೊಂದು ಅಲೆ ಬಂತು ಅಂದ್ರೆ 10-12 ಅಡಿ ಜಿಗಿತದೆ. ಹೌದಾ? ಹಿಂಗೆಲ್ಲ ನಿಂತ್ಕೊಳಕ್ ಆಗೋದೇ ಇಲ್ಲ. ಅಲ್ಲ ಅಲೆ ಬಂತು ಅಂದ್ರೆ ಕೊಚ್ಕೊಂಡು ಹೊಟ್ಟೋಗುತ್ತೆ. ಅಂಕಲ್ ನೀವೇನಾದ್ರೂ ಹೋಗಿದ್ರಾ? ಕೇಳ್ತೀಯೇನಮ್ಮ, ನನ್ನ ಲಾರಿನಲ್ಲಿ ಸುಮಾರು 40 ಟನ್ ಫಿಶ್ ಲೋಡ್ ಮಾಡ್ಕೊಂಡು ಸೀತಾ ನದಿ ಹತ್ರ ಲಾರಿನ ಹಾರಿಸ್ಕೊಂಡು ಹೋಗ್ಬಿಡ್ತಿದ್ದೆ. ಅಮ್ಮಿಕೊಂಡಿರಯ್ಯ, ನೀರಲ್ಲಿ ಹಾರಿಸ್ಕೊಂಡು ಹೋಗಕ್ಕೆ ಅದೇನ್ ಲಾರಿನ ಇಲ್ಲ ಬೋಟ? ಲೇ ಹರಿ, ಈ ನಟರಾಜನ್ ಕೆಪಾಸಿಟಿ ಗೊತ್ತೇನ ನಿನ್ಗೆ? ನನ್ನ ಸ್ಪೀಡು ರೋಡಲ್ಲಿ ಲಾರಿ ತರ, ಏರಲ್ಲಿ ಏರೋಪ್ಲೇನ್ ತರ, ನೀರಲ್ಲಿ ಸ್ಪೀಡ್ ಬೋಟ್ ತರ ಹಂಗೆ ಹಾರಿಸ್ಕೊಂಡು ಹೋಗ್ಬಿಡ್ತೀನಿ ಗೊತ್ತೇನಾ? ಇಂತ ಪ್ರವಾಹದಲ್ಲಿ ಪಾರಾಗಿ ಬಂದಿದ್ದೀನಿ ಗೊತ್ತೇನ ನಾನು. ಅರೆ ಅಣ್ಣ, ದೇವಸ್ಥಾನಕ್ಕೆ ಹೋಗಿ ಬರೋಣ, ಬರ್ತೀಯಾ? ಇಲ್ಲ ಅಣ್ಣ, ನೀವೆಲ್ರೂ ಹೋಗ್ ಬನ್ನಿ. ಚಂದನ, ನೀನಮ್ಮ? ಇಲ್ಲ ಅಣ್ಣ, ನೀವು ಹೋಗ್ ಬನ್ನಿ. ಅವ್ರಿಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಗ್ಬಿಡಿದಂತೆ, ಅವ್ರು ಇಲ್ಲೇ ಇರ್ತಾರಂತೆ. ನೀವು ಹೋಗಿ. ಅಣ್ಣ ನಾನ್ ಬರ್ತೀನಿ. ಇರಿ ನಿಂತ್ಕೊಳ್ಳಿ, ಅವ್ರಿಬ್ರು ಹೋಗ್ತಾ ಇದಾರೆ ತಾನೆ, ಸುಮ್ನೆ ಅವ್ರ ಮಧ್ಯೆ ನಾವು ಹೋಗಿ ಡಿಸ್ಟರ್ಬ್ ಮಾಡ್ಬೇಕಾ? ಬೇಕಿದ್ರೆ ಅಣ್ಣ ತಂಗಿ ನೀವ್ ಆಮೇಲೆ ಹೋಗಿರುತ್ತೆ. ಇರಿ ಇವಾಗ, ಬೇಕಿದ್ರೆ ಎಲ್ರು ಒಟ್ಟಿಗೆ ಹೋದ್ರ ಆಯ್ತು. ಏನಮ್ಮ? ಅಣ್ಣ ನೀವ್ ಹೋಗ್ ಬನ್ನಿ, ನಾವ್ ಆಮೇಲೆ ಬರ್ತೀವಿ. ಸರಿಮ್ಮ. ಅಣ್ಣ ನಾನ್ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಸರಿ. ಅಪ್ಪ ನೀನ್ ಬರ್ತೀಯಾ? ಅಣ್ಣ, ಈ ಮನುಷ್ಯನ್ ಕರ್ಕೊಂಡು ಹೋಗೋ, ಒಳ್ಳೆ ಬುದ್ಧಿ ಬರುತ್ತೆ, ದೇವ್ರ ದರ್ಶನ ಮಾಡ್ಸೋ. ಇಲ್ಲ, ನಾನ್ ತುಂಬಾ ಸತಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಐ ಥಿಂಕ್ 1968 ಇರ್ಬೇಕು. ಅದೇ 24 ಚಕ್ರದ ಟ್ರಕ್ ಎತ್ಕೊಂಡು 60 ಟನ್ ಲಾರಿ ತುಂಬಿಕೊಂಡು. ನಾವು ಹೋಗಿ ಬರ್ತೀವಿ. ಡ್ರಾಗ ಇಲ್ಲಿ ಇಟ್ಕೊಂಡು ಯಾಕೆ ನಮ್ಗೆ ಸುಮ್ನೆ ತೊಂದ್ರೆ ಕೊಡ್ತಿದ್ಯಾ? ವಾಟ್? ಐ ಆಮ್ ಡಿಸ್ಟರ್ಬಿಂಗ್ ಯು? ಏನಮ್ಮ, ನಿನ್ಗೇನಾದ್ರು ತೊಂದ್ರೆ ಆಯ್ತಾ ನನ್ನಿಂದ? ಇಲ್ಲ ಅಂಕಲ್, ಇರ್ಲಿ ಬಿಡಿ, ಅವ್ರೇನ್ ನಮಗ್ ಡಿಸ್ಟರ್ಬ್ ಮಾಡ್ತಿದಾರೆ? ಹಂಗೇಳು ಮತ್ತೆ ಇವ್ನ್ಗೆ. ಅಂಕಲ್ ನೀವು ಮೊದ್ಲು ಈ ಪ್ಲೇಸ್ ಬಂದಿದ್ರಾ? ಅಯ್ಯೋ, ಅದನ್ನೇನಮ್ಮ ಕೇಳ್ತೀಯಾ? ಇನ್ 1977 ಅವಾಗ ದಟ್ ಸೇಮ್ ಓಲ್ಡ್ 24 ಟ್ರಕ್ ಲಾರಿ ಹಿಡ್ಕೊಂಡು ನಾನು 60 ಟನ್ ಎತ್ತಾಕೊಂಡು ಬರ್ತಿರ್ಬೇಕಾದ್ರೆ ಏನೋ ನಾನು ರಸೆ ಏನಂದ್ರೆ ಇವ್ನ್ ಕತೆ ಶುರು ಮಾಡ್ಕೊಂಡಿದ್ದಾನಲ್ಲೋ. ಇರು, ನಾನು ಇವಾಗ ಇವನ್ನ ಒದ್ದು ಓಡಿಸ್ತೀನಿ. ಇವಾಗ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳೋ. ಇಲ್ಲಿ ಶಿವಣ್ಣನ್ ಶೂಟಿಂಗ್ ನಡೀತಿದೆ, ಬನ್ನಿ ತೋರಿಸ್ತೀನಿ. ಹೌದಾ? ಏನೇ, ನಮ್ಮ ಅಣ್ಣ ಅವರು ಬಿಗ್ ಸನ್, ದೊಡ್ಡ ಮಗ, ಅವ್ರು ಶೂಟಿಂಗ್ ನಡೀತಾ ಇದ್ಯಾ? ಓ ಬಾ, ನಡಿ ತೋರಿಸ್ತೀನಿ. ಬಾ ಬಾ ಬಾ. ಆಯ್ತು ಬಾ, ಬಂದೆ, ಬಾ. ಶಿವಣ್ಣ ಶೂಟಿಂಗ್ ನಡೀತಿದೆ ಬನ್ನಿ ನಾವು ನೋಡ್ಕೊಂಡ್ ಬರೋಣ. ಯಾವ ಶೂಟಿಂಗು ಇಲ್ಲ, ಏನು ಇಲ್ಲ. ಅವ್ನ್ ಇಲ್ಲಿಂದ ಎಸ್ಕೇಪ್ ಆಗ್ಲಿ ಅಂತ ಹೇಳಿ ಸುಳ್ಳದು. ಅಲ್ಲ ಅವ್ರಿದ್ರೆ ನಿಮ್ಗೇನ್ ಪ್ರಾಬ್ಲಮ್? ನನಗೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇಲ್ಲ ನಿಮ್ಗೆ. ಇಲ್ಲಿ ಇಟ್ಕೊಂಡು ಸುಮ್ನೆ ನಿಮ್ ತಲೆ ತಿಂತಾ ಇರ್ತಾನೆ. ಸರಿ. ಏನ್ರಿ ನೀವು ಬಂದಾಗಿಂದ ಇಲ್ಲಿ ನೀರಲ್ಲಿ ಆಟ ಆಡ್ಕೊಂಡೇ ಇದೀರಾ? ಬನ್ನಿ ಆ ಕಡೆಲ್ಲ ಹೋಗಿ ಅಡ್ಡಾಡ್ಕೊಂಡು ಮಾತಾಡ್ಕೊಂಡು ಸುತ್ತಾಡ್ಕೊಂಡು ಬರೋಣ. ಬೇಡ, ನಂಗೆ ಈ ಜಾಗ ಬಿಟ್ಟು ಎಲ್ಲೂ ಹೋಗೋದಕ್ಕೆ ಮನ್ಸಿಲ್ಲ. ಅಂದ್ರೆ ನಿಮ್ಗೆ ಅಷ್ಟೊಂದ್ ಇಷ್ಟನಾ? ತುಂಬಾ. ಬೆಂಗಳೂರಿಗೆ ಹೋದ್ರೆ ಈ ತರ ಮತ್ತೆ ಆಟ ಆಡೋದಕ್ ಆಗಲ್ವಲ್ಲ? ನನಗೂ ಅಷ್ಟೇ. ಈ ಡ್ರೈವಿಂಗ್ ಎಲ್ಲಾದ್ರೂ ಹೋದ್ರೆ ನದಿ ಕಾಣಿಸಿದ್ರೆ ಕಾರ್ ನಿಲ್ಸ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ಸ್ವಿಮ್ಮಿಂಗ್ ಬರುತ್ತಾ? ಕೇಳ್ತಿರಲ್ಲ, ಸ್ವಿಮ್ಮಿಂಗ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ನಾನು. ನಿಜಾನಾ? ನಂಬಿಕೆ ಇಲ್ವಾ ನನ್ನ ಮೇಲೆ? ನೋಡಿ, ನಿಮ್ಗೆ ಡೌಟ್ ಇದ್ರೆ ಇವಾಗ ನಾನು ಇಲ್ಲಿಂದ ಆ ದಡದವರೆಗೂ ಸ್ವಿಮ್ ಮಾಡಿ ತೋರ್ಸ್ಲಾ? ಬೇಡ. ನನಗೇನಾದ್ರು ಆಗತ್ತೆ ಅಂತ ಭಯನಾ? ಅಯ್ಯೋ, ನೀವೆಂತವ್ರು ಅಂತ ನನಗ್ ಗೊತ್ತಿಲ್ವಾ? ನಿಮಗೇನೋ ಆಗುತ್ತೆ ಅಂತ ಅಲ್ಲ, ನಿಮ್ಮಿಂದ ಬೇರೆ ಯಾರಿಗಾದ್ರೂ ಏನಾದ್ರೂ ಆಗುತ್ತೇನೋ ಅಂತ. ಹಳೆದೆಲ್ಲ ಬಿಟ್ಟಾಕ್ರಿ ಇವಾಗ. ಇಷ್ಟೊಂದೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ.
ಇವಾಗ ಹೇಳಿ, ನಿಮಗೆ ಸ್ವಿಮ್ಮಿಂಗ್ ಬರುತ್ತಾ? ಬರುತ್ತೆ, ಆದ್ರೆ ಗೋಲ್ಡ್ ಮೆಡಲ್ ತಗೊಳ್ಳೋ ರೇಂಜಿಗೆಲ್ಲ ಬರಲ್ಲ. ಅದಕ್ಕೆ ರೀ ದೊಡ್ಡವ್ರು ಹೇಳಿರೋದು, ಪುಸ್ಕುದ್ ಬದ್ನೆಕಾಯಲ್ಲಿ ಸಾಂಬಾರ್ ಮಾಡಕ್ ಆಗಲ್ಲ ಅಂತ. ಬರೀ ಓದೋದ್ರಲ್ಲಿ ಮುಂದಿದ್ರೆ ಸಾಲದು, ಜನರಲ್ ನಾಲೆಡ್ಜು ಸ್ವಲ್ಪ ಇರ್ಬೇಕು. ಸರಿ, ಇವಾಗ ನಾವಿಬ್ರು ಒಂದ್ ಗೇಮ್ ಆಡೋಣ. ಗೇಮಾ? ಏನ್ ಗೇಮ್? ಇಬ್ರು ನೀರಲ್ಲಿ ಮುಳುಗಣ, ಯಾರು ಜಾಸ್ತಿ ಹೊತ್ತು ಬ್ರೀತ್ ನ ಕಂಟ್ರೋಲ್ ಮಾಡ್ಕೋತಾರೆ ಅಂತ ಚೆಕ್ ಮಾಡೋಣ. ಇದ್ ನಿಮ್ ಕೈಯಿಂದ ಸಾಧ್ಯ ಇಲ್ಲ ಅಂತ ಗೊತ್ತು, ಆದ್ರೂ ಏನೋ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೋತೀರಾ ಅಂತ ಯೋಚನೆ ಮಾಡಿ. ನಿಮ್ಮೇಲೆ ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆಯಾ? ಸ್ಕೂಲಲ್ಲಿ ನಾನೇ ರೀ ಫಸ್ಟ್ ಈ ಬ್ರೀತ್ ಕಂಟ್ರೋಲ್ ಮಾಡೋದ್ರಲ್ಲಿ. ಹೌದಾ? ಸರಿ, ಹಾಗಾದ್ರೆ ಕೌಂಟ್ ಮಾಡಿ. ಫಸ್ಟ್ ನಾನೇ ಮುಳುಗ್ತೀನಿ. ಏನಾಯ್ತು? 59 ಸೆಕೆಂಡ್. ಇನ್ನೊಂದ್ ಸೆಕೆಂಡ್ ಇದೆ, ಅದನ್ನ ಮಾಡ್ಬಿಡ್ತೀನಿ. ಬೇಡ ಬೇಡ ಬೇಡ, ಅದನ್ನ ನಾನ್ ಬ್ರೇಕ್ ಮಾಡ್ತೀನಿ. ಇವಾಗ ನೀವು ಎದ್ ಬಂದು ಕೂತ್ಕೊಂಡು ನಾನ್ ಮುಳುಗಿರೋದಾಗ ಕೌಂಟ್ ಮಾಡಿ. ಬನ್ನಿ, ಕೌಂಟ್ ಮಾಡಿ. ರೀ, ಅಲ್ಲಿಗೆ ಯಾಕ್ರಿ ಹೋದ್ರಿ?